ಇಂದು ಶಾಸಕರಾದ ಎಚ್.ಡಿ. ತಮ್ಮಯ್ಯ ಅವರು ಸೈಕಲ್ ತುಳಿ ಸಮಸ್ಯೆ ತಿಳಿ ಘೋಷವಾಕ್ಯದಡಿಯಲ್ಲಿ ಸೈಕಲ್ ಮೂಲಕ ನಗರದ 16, 17 ಮತ್ತು 19ನೇ ವಾರ್ಡ್ಗಳಿಗೆ ತೆರಳಿ 611 ಲಕ್ಷ ರು ವೆಚ್ಚದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ವಾರ್ಡ್ ನಂಬರ್ 17ರಲ್ಲಿ 5 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಮೌಲಾನಾ ಆಜಾದ್ ಸ್ಕೂಲ್ ಕಾಮಗಾರಿ, 19 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ವಾಟರ್ ಟ್ಯಾಂಕ್ ಮುಂಭಾಗದ ರಸ್ತೆ, 14.24 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ದೇವಣ್ಣ ಲೇಔಟ್ ಹತ್ತಿರದ ಪಾರ್ಕ್ ಕಾಮಗಾರಿ, 14.50 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಹಳೆ ಉಪ್ಪಳ್ಳಿ ಸರ್ಕಾರಿ ಶಾಲೆ ಹತ್ತಿರದ ಶೌಚಾಲಯ ಕಾಮಗಾರಿ, ವಾರ್ಡ್ ನಂಬರ್ 16ರಲ್ಲಿ 49 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಮಲ್ಲಂದೂರು ರಸ್ತೆಯಿಂದ ಹೆರಿಟೇಜ್ ಕಲ್ಯಾಣ ಮಂಟಪದ ರಸ್ತೆ ಕಾಮಗಾರಿಗಳನ್ನು ಪರಿಶೀಲಿಸಿದರು ಮತ್ತು ವಾರ್ಡ್ ನಂಬರ್ 19ರಲ್ಲಿ 12.60 ಲಕ್ಷ ರು ವೆಚ್ಚದಲ್ಲಿ ಪೆನ್ಷನ್ ಮೊಹಲ್ಲಾ ರಸ್ತೆಯಲ್ಲಿ ನಿರ್ಮಾಣವಾಗುತ್ತಿರುವ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಕಾಮಗಾರಿಗೆ ಸ್ಥಳ ಪರಿಶೀಲನೆ ನಡೆಸಿ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿಗೂ ಬದ್ಧವಾಗಿದೆ. ನಮ್ಮ ಸರ್ಕಾರವನ್ನ ಟೀಕಿಸುವವರಿಗೆ ನಾವು ಅಭಿವೃದ್ಧಿ ಮೂಲಕ ಉತ್ತರ ಕೊಡುತ್ತೇವೆ. ಈಗಾಗಲೇ ಕ್ಷೇತ್ರದ 90% ರಸ್ತೆಗಳು ನವೀಕರಣವನ್ನ ಕಂಡಿದ್ದು, ಮುಂದಿನ ದಿನಗಳಲ್ಲಿ 100% ಕೆಲಸಗಳನ್ನ ಮಾಡೋದಾಗಿ ತಿಳಿಸಿದರು. ನಗರದಲ್ಲಿ ಅಧಿಕಾರಿಗಳ ಜೊತೆ ವಾರ್ಡನ್ನ ಭೇಟಿ ಮಾಡುವ ಕಾರ್ಯಕ್ರಮ ಮಾಡಿದ್ದು, ಇವತ್ತು 17ನೇ ವಾರ್ಡು ಮತ್ತು 16ನೇ ವಾರ್ಡು ಮತ್ತು 19ನೇ ವಾರ್ಡು 3 ವಾರ್ಡ್ಗಳಿಗೆ ವಿಸಿಟನ್ನು ಕೊಟ್ಟಿದ್ದು, ಮೊದಲು ಇವತ್ತು ಏನು ಸುಮಾರು ಅಂದಾಜು 5 ಕೋಟಿ ರು ವೆಚ್ಚದಲ್ಲಿ 6ರಿಂದ 10ನೇ ತರಗತಿವರೆಗೂ ಮೌಲಾನಾ ಆಜಾದ್ ಸ್ಕೂಲ್ ಕಟ್ಟಡ ಪ್ರಾರಂಭ ಆಗಿದೆ. ಅದರ ಒಂದು ಕಟ್ಟಡದ ಕಾಮಗಾರಿಯ ವೀಕ್ಷಣೆಯನ್ನು ಮಾಡಿ ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾಮಗಾರಿಯ ಗುಣಮಟ್ಟವನ್ನು ನೋಡ್ಕೊಬೇಕು. ಯಾಕೆ ಅಂತೇಳಿದರೆ, ಇಲ್ಲಿ ಓದುವ ಮಕ್ಕಳು 6ನೇ ತರಗತಿಯಿಂದ 10ನೇ ತರಗತಿಗೆ ಓದುವ ಬಡವರ ಮನೆ ಮಕ್ಕಳು, ಅವರಿಗೆ ಕಟ್ಟುವ ಕಟ್ಟಡ ನಮ್ಮ ಮನೆ ಕಟ್ಟಡದಷ್ಟೇ ಗಟ್ಟಿಯಾಗಿ ಸುರಕ್ಷಿತವಾಗಿರಬೇಕು ಅನ್ನೋ ಒಂದು ಸೂಚನೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಇಂಜಿನಿಯರ್ಗಳಿಗೆ ಕೊಟ್ಟಿದ್ದೇವೆ. ಅದೇ ರೀತಿ ವಾಜಪೇಯಿ ಬಡಾವಣೆಯ ಒಂದಷ್ಟು ಸಮಸ್ಯೆಗಳನ್ನು ಈಗ ಶೇಷೇಗೌಡರು ಮತ್ತು ಅವ್ರ ತಂಡ ನನ್ನ ಗಮನಕ್ಕೆ ತಂದಿದ್ದಾರೆ. ಶೇಷೇಗೌಡರು ಅವರೆಲ್ಲ ಈ ಹಿಂದೆ ವಾಜಪೇಯಿ ಲೇಔಟ್ನ ನಿರ್ಮಾಣ ಮಾಡೋದಕ್ಕೆ ತುಂಬ ವರ್ಷ ತಗೊಂಡು ಆಮೇಲೆ ಅದನ್ನು ಮುಗಿಸಿ ಹಂಚುವಾಗಲಾದ್ರೂ ಅಲ್ಲಿ ಇಲ್ಲಿ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಮಾಡಿ ಕೊಡಬೇಕಾಗಿತ್ತು. ಆದರೆ ಅದಕ್ಕೇನು ಕಾರಣನ ಗೊತ್ತಿಲ್ಲ, ಮಾಡಿಲ್ಲ. ಈಗಲೂ ಕಳೆದ ನಾನು ಚುನಾಯಿತರಾದ ಮೇಲೆ ಮತ್ತೆ ಬಂದವರು ನನ್ನ ಬಳಿ ಅವ್ರ ಮನವಿ ಸಲ್ಲಿಸಿದಾಗ ನಾನು ತಾತ್ಕಾಲಿಕ ಕರೆಂಟನ್ನು ಅವ್ರಿಗೆ ಕೊಡಿಸಿದ್ದೀವಿ. ಆದರೆ ತಾತ್ಕಾಲಿಕ ಕರೆಂಟು ಪರ್ಮನೆಂಟ್ ಅಲ್ಲ. ಅದಕ್ಕೆ ಪರ್ಮನೆಂಟಾಗಿ ಶಾಶ್ವತವಾಗಿ ಅವರಿಗೆ ಕರೆಂಟ್ ಕೊಡುವಂಥ ಕೆಲಸವನ್ನು, ಮತ್ತು MUS ಸ್ಟೇಷನ್ನೇ ಇಲ್ಲ, ಪವರ್ ಸ್ಟೇಷನ್ನೇ ಇಲ್ಲ. ಇಲ್ಲಿ ಇಷ್ಟು ದೊಡ್ಡ ಲೇಔಟ್ ಮಾಡಿ ಪವರ್ ಸ್ಟೇಷನ್ನೇ ಇಲ್ಲ. ಈಗ ನಮ್ಮ ಉಸ್ತುವಾರಿ ಸಚಿವರು ಅವರೇ ಇಂಧನ ಸಚಿವರಾಗಿರೋದ್ರಿಂದ ಜಾರ್ಜ್ ಸಾಹೇಬ್ರು ಅವರ ಸಹಕಾರದಿಂದ ಈಗಾಗಲೇ ಇಲ್ಲಿಗೆ ಪವರ್ ಸ್ಟೇಷನ್, MUS ಸ್ಟೇಷನ್ ಮಾಡಲಿಕ್ಕೆ ಈಗಾಗಲೇ ಮಂಜೂರಾತಿ ಆಗಿ ಇನ್ನೊಂದು ವಾರದಲ್ಲಿ ಟೆಂಡರ್ ಫ್ಲೋಟ್ ಆಗುತ್ತೆ. ಆ ನಂತರ ಅವರಿಗೆ ಇನ್ನೊಂದು ವರ್ಷದೊಳಗಡೆ ವರ್ಷ ಬೇಕು ಪವರ್ ಸ್ಟೇಷನ್ ಆಗಲಿಕ್ಕೆ. ಒಂದು ವರ್ಷಕ್ಕೆ ಅವರಿಗೆ ಸಂಪೂರ್ಣ ಕರೆಂಟ್ನ ಕೊಡ್ಬೋದು. ಅಲ್ಲಿವರೆಗೂ ಈಗಾಗಲೇ ಮೆಸ್ಕಾಂ ಅಧಿಕಾರಿಗಳನ್ನ ಕರೆಸಿದ್ದೀವಿ. ಅವರಿಗೆ ಸೂಚನೆ ಕೊಟ್ಟು ಅವರ ದೊಡ್ಡ ಅಧಿಕಾರಿಗಳನ್ನು ಕರೆದು ಸಭೆ ಮಾಡಿ ತಾತ್ಕಾಲಿಕವಾಗಿ ಅವರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ, ಏಕೆಂದರೆ ಇಲ್ಲಿ ವಾಸ ಮಾಡ್ತಾಯಿದ್ದಾರೆ, ತಾತ್ಕಾಲಿಕವಾಗಿ ಅವರು ವಾಸ ಮಾಡ್ತಾಯಿದ್ರು ಅವರಿಗೆ ಲೈಸೆನ್ಸ್ ಕೊಡುವ ಸಂದರ್ಭದಲ್ಲಿ ಅಥವಾ ಅವರಿಗೆ ಅಲಾಟ್ ಮಾಡುವ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗಿತ್ತು. ಆದರೆ ಅವತ್ತು ತರಾತುರಿನಲ್ಲಿ ಕೊಟ್ಟರು. ಆದರೆ ಈಗ ನಾವು ಜವಾಬ್ದಾರಿ ಸ್ಥಾನದಲ್ಲಿ ನಾವಿರೋದ್ರಿಂದ ಅವರಿಗೆ ಆ ಸಮಸ್ಯೆನ ಬಗೆಹರಿಸುವ ಪ್ರಯತ್ನವನ್ನು ಒಂದು ಪ್ರಾಧಿಕಾರದ ಅಧಿಕಾರಿಗಳ ಜೊತೆ ಮತ್ತು ಮೆಸ್ಕಾಂನ ಅಧಿಕಾರಿಗಳ ಜೊತೆ ನಾನು ಗುರುವಾರ ಇವತ್ತೇ ಕರೆದಿದ್ದೆ ಮೀಟಿಂಗು. ನಾನು ತುರ್ತಾಗಿ ಇಲ್ದಿರೋದ್ರಿಂದ ಆ ಮೀಟಿಂಗ್ ಗುರುವಾರಕ್ಕೆ ಹೋಗಿದ್ದೆ. ಮಾತಾಡಿ ಅವ್ರಿಗೆ ಕರೆಂಟನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಅದೇ ರೀತಿ ಈಗ ವಾರ್ಡ್ ನಂಬರ್ 17, 16ಕ್ಕೆ ಸಂಬಂಧಪಟ್ಟಂಗೆ ಒಂದು ಪಾರ್ಕ್ ಸಹ ಅಭಿವೃದ್ಧಿ ಮಾಡ್ತಾಯಿದ್ದೀವಿ ಪ್ರಾಧಿಕಾರದಿಂದ, ನಗರಸಭೆಯಿಂದ. ಅದರ ವೀಕ್ಷಣೆನೂ ಈಗ ಮಾಡ್ತೇವೆ. ವೀಕ್ಷಣೆ ಮಾಡಿ ಅಲ್ಲಿ ಒಂದು ರಸ್ತೆನೂ ಸಹ ನಾವು ಮುಖ್ಯಮಂತ್ರಿ ವಿಶೇಷ ಪರಿಹಾರ ನಿಧಿನಲ್ಲಿ ರಸ್ತೆನೂ ಮಾಡಿದ್ದೇವೆ. ಆ ರಸ್ತೆನೂ ವೀಕ್ಷಣೆಯನ್ನು ಮಾಡೋದ್ರ ಮುಖಾಂತರ ಸುಮಾರು ಒಂದು ರಸ್ತೆಗೇ 15-30 ಲಕ್ಷ ರೂಪಾಯಿಂದ ರಸ್ತೆ ಮತ್ತು 25 ಲಕ್ಷ ರೂಪಾಯಿಂದು ಪಾರ್ಕು ಕಾಮಗಾರಿಗಳು ನಡೀತಾ ಇದೆ. ಒಂದು ಚಾಲನೆ ಕೊಟ್ಟಿದ್ದೀವಿ. ಅವಕ್ಕೇನು ಯಾರಿಗೂ ಕಾಯಕ್ಕೆ ಹೋಗಿಲ್ಲ, ಯಾಕೆಂದರೆ ಸಾರ್ವಜನಿಕರಿಗೆ ಆದಷ್ಟು ಬೇಗ ಆಗಬೇಕು ಅಂತ. ಈ ಸಂದರ್ಭದಲ್ಲಿ ಒಂದಷ್ಟು ವೀಕ್ಷಣೆ ಮಾಡ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಆಮೇಲೆ ಒಂದು ಈ 16, 17ನೇ ವಾರ್ಡ್ನಲ್ಲೇ ಒಂದು ಶೌಚಾಲಯ, ಸರ್ಕಾರಿ ಶಾಲೆಯ ಶೌಚಾಲಯವು
ರೆಡಿಯಾಗಿದ್ದು ಅದನ್ನು ಇವತ್ತು ಜನರಿಗೆ ಸಮರ್ಪಣೆ ಅರ್ಪಿಸುವ ಕೆಲಸವನ್ನು ಮಾಡ್ತಾ ಆದಷ್ಟು ಜನರ ಸಮಸ್ಯೆಗಳನ್ನು ಕೇವಲ ರಸ್ತೆ ಚರಂಡಿ ಅಭಿವೃದ್ಧಿ ಮಾತ್ರ ಅಲ್ಲ, ಕೆಲವರ ವೈಯಕ್ತಿಕ ಸಮಸ್ಯೆಗಳು ಇರ್ತವೆ. ಹಾಗಾಗಿ ಸಂಬಂಧಪಟ್ಟ ಕೆಲವರಿಗೆ ಅಂಗನವಾಡಿ ಸಂಬಂಧಪಟ್ಟಂಗೆ ಇರ್ತದೆ, ಕೆಲವರಿಗೆ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಂಗೆ ಇರ್ತದೆ, ಕರೆಂಟಿಂದ ಇರ್ತದೆ, ಸಣ್ಣ ನೀರಾವರಿ ಇಲಾಖೆದು ಇರ್ತದೆ. ಈ ಎಲ್ಲ ಸಮಸ್ಯೆಗಳನ್ನು ಅಧಿಕಾರಿಗಳ ಜೊತೆ ಬಂದಾಗ ಅವರು ಕಚೇರಿಗೆ ಸುತ್ತೋದು ಬದಲಿಗೆ ನೇರವಾಗಿ ಅಧಿಕಾರಿಗಳನ್ನೇ ಜನರ ಬಳಿ ಕರ್ಕೊಂಡು ಬಂದು ಅವ್ರ ಸಮಸ್ಯೆನ ಕೇಳಿ ಬಗೆಹರಿಸುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ನಂಬರು ಕೊಟ್ಟು ಹೋಗ್ತಾಯಿದ್ದೀವಿ. ನಿಮ್ಮ ಕೆಲಸ ಆಗಲಿಲ್ಲ ಅಂದರೆ ಮತ್ತೆ ಫೋನ್ ಮಾಡಿ ಅಥವಾ ನಮ್ಮನ್ನು ಭೇಟಿ ಮಾಡಿ ಅಂತಲೂ ಹೇಳಿ ಕಳಿಸ್ತಾಯಿದ್ದೀವಿ. ಅಧಿಕಾರಿಗಳಿಗೂ ಹೇಳಿದ್ದೀವಿ, ಅವರನ್ನು ನಾವು ಇಲ್ಲಿ ಹೇಳಿದ ಮೇಲೆ ಮತ್ತೆ ಕೆಲಸ ಎಲ್ಲ ಮಾಡಿಕೊಡ್ದು ಅನ್ನೋ ಒಂದು ಸೂಚನೆಯೂ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಇನ್ನು ಕುಡಿಯೋ ನೀರು ಸ್ವಚ್ಛತೆ ಬಗ್ಗೆನೂ ಆದ್ಯತೆಯನ್ನು ಕೊಡಬೇಕು ಅಂತ ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಈ ಸಮಯದಲ್ಲಿ ಸಿಡಿಎ ಅಧ್ಯಕ್ಷರಾದ ಮಂಜೇಗೌಡ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ, ನಗರಸಭೆ ಆಯುಕ್ತರಾದ ಬಸವರಾಜು, ನಗರಸಭಾ ಸದಸ್ಯರಾದ ಮುನೀರ್ ಅಹಮದ್, ಖಲಂದರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.